ನಮಸ್ತೆ ಸರ್, ನಾವು ಸುದ್ದಿ ಮೈಸೂರು ಚಾನಲಿಂದ ಇಲ್ಲಿ ಕಾಳಿದಾಸ ರೋಡಲ್ಲಿ ಇಲ್ಲಿ ಫುಟ್ಪಾತಲ್ಲಿ ಅಂಗಡಿಗಳಿತ್ತು ಸುಮಾರು, ಖಾಲಿ ಆಗಿದೆ. ಇವತ್ತೆಲ್ಲ 5 ಗಂಟೆಲೆಲ್ಲ ಬಂದು ಇದು ಮಾಡಿಸಿದ್ದಾರೆ ಅಂತಂದರು. ಏನೋ ಮಾಹಿತಿ ಇದ್ರ ಬಗ್ಗೆ ಏನಾರು ಕೊಟ್ಟಿದ್ರೆ ಮುಂಚೆ ಹೇಳ್ಬಿಟ್ಟು ಹೋಗಿದ್ರು. ಇವತ್ತು ಬೆಳಗ್ಗೆ ಬಂದು ಏನು ಮಾತಾಡಿಲ್ಲ. ಮಧ್ಯಾಹ್ನ 4 ಗಂಟೆಗೆ ಬಂದು ಫ್ರೆಂಟ್ ಒಂದು ಪೊಕ್ಲೆಂಟ್ ಅವನ್ ನಿಂತ್ಬಿಟ್ಟು ಇಮ್ಮಿಡಿಯೇಟ್ಲಿ ಎತ್ಬೇಕು ಅಂದ್ರೆ ಹೊಡೆದಾಕಿ ಯಾರನ್ನೂ ಬಿಟ್ಟಿಲ್ಲ. ಇವು ಈಗ ಇದು ಪೆಟ್ಟಿ ಇಟ್ಟಿದ್ದೀವಿ. ಒಬ್ಬೊಬ್ಬರಾಗಿ ಮಾತಾಡಿ ಸರ್. 30 ವರ್ಷ ಪೆಟ್ಟಿ ಇಟ್ಟಿರೋ ಸರ್. ಹೌದಾ? ಓಕೆ. ಇದೇ ಜಾಗದಲ್ಲಿ 30 ವರ್ಷದಿಂದ ಇದ್ರಾ? ಅಲ್ಲಿತ್ತು. ಅಲ್ಲಿತ್ತಾ? ಅಲ್ಲಿಂದ ಇಲ್ಲಿಗೆ 30 ವರ್ಷ ಆಯ್ತು ಸರ್. 30 ವರ್ಷ. ಇವ್ರು ಆದ್ಮೇಲೆ ಕೊಪ್ಪಳಂಗೆ ಇವ್ರದ್ದೊಂದು. ನಿಮ್ಗೆ ಆಲ್ಟರ್ನೇಟ್ ಏನಾರ ವ್ಯವಸ್ಥೆ ಮಾಡವರ ಸರ್? ಏನು ಮಾಡಿಲ್ಲ ಸರ್. ನಮಗೆ ಏಕಾಏಕಿ ಇವತ್ತು ಬಂದು ಇದು ಮಾಡ್ಬಿಟ್ರು. ನಾವು 30 ವರ್ಷದಿಂದ ಇಲ್ಲೇ ಜೀವನ ನಿಮ್ದಿದೆ. ಜೀವನ ಆಗಿತ್ತು. ನ್ಯೂಸ್ ಪೇಪರು, ಟೀ ಮಾರ್ತಾ ಇದ್ರ ಇಲ್ಲಿ? ನ್ಯೂಸ್ ಪೇಪರ್ ನಮ್ಗೆ ಇಂಪಾರ್ಟೆಂಟ್. ನ್ಯೂಸ್ ಪೇಪರು ಇಲ್ಲಿ ಸರೌಂಡಿಂಗ್ ಎಲ್ಲೂ ನ್ಯೂಸ್ ಪೇಪರ್ ಇರಲಿಲ್ಲ, ಮ್ಯಾಗ್ಝಿನ್ಸ್ ಇರಲಿಲ್ಲ. ನಮ್ಗೆ ಅದೇ ವೃತ್ತಿ, ನ್ಯೂಸ್ ಪೇಪರು ಮ್ಯಾಗ್ಝಿನ್ಸೇ ನಮ್ಗೆ ಇಂಪಾರ್ಟೆಂಟು. ನಾವು ಅದನ್ನೇ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ. ಕೊರೋನಾ ಟೈಮಲ್ಲೆಲ್ಲ ನಮಗೆ ಅದನ್ನೇ ಮಾಡ್ತಿದ್ವಿ. ಈಗ ನಮಗೆ ಏಕಾಏಕಿ ಬಂದ್ಬಿಟ್ಟು ಈಗ ನ್ಯೂಸ್ ಪೇಪರು ನ್ಯೂಸ್ ಪೇಪರ್ ಮಾಡ್ತಿದ್ರ ನೀವು? ಮ್ಯಾಗ್ಝಿನ್ಸ್ ಪೇಪರ್ಗಳೆಲ್ಲ ಸರ್ಕಾರ ಕಡೆಯಿಂದ ರಸ್ತೆ ಬದಿ ವ್ಯಾಪಾರಿಗಳು ಅಂತ ಅಂದ್ಬಿಟ್ಟು ಅವ್ರಿಗೆ ನಮಗೆ ಕೊಟ್ಟಿದ್ದೀರಾ? ವ್ಯಾಪಾರ ಮಾಡ್ಬೋದು ಅಂತ ನಿನ್ನೆ ಅವರು ಇಂಟಿಮೇಟ್ ಮಾಡಿ ಇದು ಮಾಡಿಸಿದ್ರೆ ಹೆಂಗೆ ಸರ್? ನಿನ್ನೆ ಬಂದು ಹೇಳಿದ್ರು ನಾಳೆಯಿಂದ ಯಾರು ಇಡಬೇಡಿ ಅಂತ. ಆಯ್ತು. ಮತ್ತೆ ಲೈಸೆನ್ಸ್ ಇದೆಯಲ್ಲ ನಮ್ಗೆ ಮಾಡಲ್ಲ ಅಂತ. ಏನಾದರೂ ಅಟ್ಲೀಸ್ಟ್ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಕಲ್ಪಿಸ್ಬೇಕಲ್ವಾ? ಬೇರೆ ಇದೆಲ್ಲ ನಮ್ಗೆ ಏನು ಕೇಳಬೇಡಿ, ನಾವು ಎತ್ತಬೇಕು ಅಷ್ಟೇ, ಎತ್ಕೊಳ್ಳಿ. ನೀವೆಲ್ಲ ಇಟ್ಕೊಳ್ಳಿ, ನಿಮ್ಮ ಇಷ್ಟ ಅಂತ ಇದು ಮಾಡ್ತಾರೆ. ಹೌದಾ? ಈಗ ಬೆಳಗ್ಗೆಯಿಂದ ಪೇಪರ್ ಸುಮಾರು ಹೋಗೋದು ಸರ್. ಇವತ್ತೆಲ್ಲ ಪೇಪರ್ ಎಲ್ಲ ಮಿಕ್ಕಂದಿದೆ ಪಾಪ ಇವ್ರದ್ದು. ಹೌದಾ? ಪೇಪರ್ ತಂದ್ರೆ ಎಲ್ಲ ಲಾಸ್ ಇವತ್ತು. ಸುಮಾರು ಜನ ಇದ್ರಲ್ವ ಸರ್ ಇಲ್ಲಿ? ಸುಮಾರು ಜನ ಇದ್ರು. ಒಂದು 48-50 ಅಂಗಡಿಗಳಿದೆ. ಹೌದಾ? ಫುಲ್ ಕಾಲು ಹೊಡಿತಾ ಇತ್ತಲ್ಲ ಅದಕ್ಕೆ. ಆಯ್ತು ಸರ್. ಇವ್ರದ್ದು 2 ಅಂಗಡಿ ಇದೆ.